ಬಳ್ಳಾರಿಯಲ್ಲಿ ಮತ್ತೆ ಶುರುವಾಗಿದೆ ರೆಡ್ಡಿ ರಾಮುಲು ಜಾಯಿಂಟ್ ಆಪರೇಷನ್. ಹೊಸ ಹುರುಪು ಬಂದು ಬಿಟ್ಟಿದೆ ಹಳೆಯ ಕಿಲಾಡಿ ಜೋಡಿಗೆ. ಒಂದು ಅನಗತ್ಯ ಅನಾಹುತ, ಒಂದು ಅಮಾಯಕ ಬಲಿ, 10-20 ಜನರ ಬಂಧನ ಇತ್ಯಾದಿಗಳೆಲ್ಲ ಒಂದು ಕಡೆ ಒಂದಷ್ಟು ಅಸಹನೆ, ಗಾಬರಿ, ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರೆ, ಇನ್ನೊಂದು ಕಡೆ ಬಳ್ಳಾರಿಯ ರಾಜಕಾರಣ ಮತ್ತೆ ಮೈ ಕೊಡವಿಕೊಂಡು ಗರಿಗೆದರಿದ್ದರ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳು ಶುರುವಾಗಿದೆ. ಸುಮಾರು 10 ವರ್ಷಗಳೇ ಆಗಿರಬೇಕು ರಾಮುಲು ಜನಾರ್ದನ ರೆಡ್ಡಿ ಜೋಡಿ ತಮ್ಮ ನಡುವಿನ ಆಪ್ತತೆ, ಬಿಸುಪು, ಸ್ನೇಹ ಕಳೆದುಕೊಂಡು ಇಬ್ಬರೂ ತಮ್ಮ ತಮ್ಮ ಪಾಡಿಗೆ ತಾವು ತಮ್ಮ ತಮ್ಮ ದಾರಿಯಲ್ಲಿ ನಡೆಯುತ್ತಾ ತಮ್ಮ ತಮ್ಮ ರಾಜಕೀಯ ಪ್ರಸ್ತುತತೆ ಉಳಿಸಿಕೊಳ್ಳುವುದಕ್ಕೆ ಏನು ಬೇಕೋ ಅದನ್ನ ಮಾಡಿಕೊಂಡಿದ್ರು. ಜನಾರ್ದನ ರೆಡ್ಡಿ ಗಂಗಾವತಿಗೆ ಗುಳೆ ಹೋದ್ರೆ ಸೋಮಶೇಖರ ರೆಡ್ಡಿ ಹಾಗೂ ಶ್ರೀರಾಮುಲು ಇಬ್ಬರೂ ಬಳ್ಳಾರಿಯಲ್ಲೇ ತಿಣುಕಾಡುವ ಸ್ಥಿತಿ ಬಂದಿತ್ತು. ಕಳೆದ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣಾ ಅವರು ನೇರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರಾದರೂ ಅವರ ಪಕ್ಷ ಹಾಗೂ ಸೈನ್ಯ ಎರಡೂ ಹೊಸದಾದ್ದರಿಂದ ಅವರು ಗೆಲ್ಲಲಾಗಲಿಲ್ಲ. ರೆಡ್ಡಿ ರಾಮುಲು ಪಾಳೆಯದಲ್ಲೇ ಅಸ್ತಿತ್ವ ಕಂಡುಕೊಂಡು ಅವರ ನಡುವಿನಲ್ಲೇ ಬೆಳೆದು ಮೇಲೆದ್ದವರು ಅದಾಗಲೇ ಗೂಡು ಬಿಟ್ಟು ಹೊರಗೆ ಹಾರಿ ಕಾಂಗ್ರೆಸ್ಸಿಗೆ ಹಸ್ತಲಾಘವ ಮಾಡಿದ್ರು. ಅವರ ಕಾಲ ಶುರುವಾಗಿತ್ತು. ರೆಡ್ಡಿ ರಾಮುಲು ದೂರವಾಗಿದ್ದರಿಂದಾಗಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಬಹುತೇಕ ತಣ್ಣಗಾಗಿತ್ತು. ಅದು ಬೇರೆಲ್ಲ ರಾಜಕೀಯ ಕ್ಷೇತ್ರಗಳ ಹಾಗೆ ಇನ್ನೊಂದು ಅಖಾಡವಾಗಿತ್ತು ಅಷ್ಟೇ. ಕಳೆದ ವರ್ಷ ಯಾವಾಗ ರಾಮುಲು ರೆಡ್ಡಿ ಬಹಿರಂಗವಾಗಿ ಒಬ್ಬರನ್ನೊಬ್ಬರು ಹಳೆದುಕೊಂಡು ಕಿತ್ತಾಡಿದ್ರು, ಆಗ ಇವರಿಬ್ಬರ ವೈಭವದ ಚಾಪ್ಟರ್ ಮುಗಿಯಿತು ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. 1999ರಲ್ಲಿ ಸೋನಿಯಾ ಗಾಂಧಿಯವರು ತಮಗೆ ಸೇಫ್ ಕ್ಷೇತ್ರ ಅಂತಂದುಕೊಂಡು ಬಳ್ಳಾರಿಗೆ ಬಂದಾಗ ಅವರೆದುರು ಸುಷ್ಮಾ ಸ್ವರಾಜ್ ಅವರನ್ನ ಬಿಜೆಪಿ ಅಖಾಡಕ್ಕಿಳಿಸಿದಾಗ ಅವರ ನಡುವಿನ ರಾಯಲ್ ಸಂಘರ್ಷದಲ್ಲಿ ಚಿಗುರೊಡೆದಿದ್ದ ಚಾಪ್ಟರ್ ಅದು. ಇಬ್ಬರನ್ನೂ ತಮ್ಮ ಮಕ್ಕಳು ಅಂತ ಸುಷ್ಮಾ ಅವರು ಅವರ ತಲೆಯ ಮೇಲೆ ಕೈಯಿಟ್ಟು ಘೋಷಿಸಿದ ಮೇಲಂತೂ ಆ ಚಾಪ್ಟರ್ ಒಂದು ಮಹಾಕಾಂಡವೇ ಆಗಿ ಹೋಯಿತು. ಬಟ್ ಅದೇ ತಾಯಿ ಅದೇ ಮಕ್ಕಳ ತಲೆಯ ಮೇಲಿಂದ ತಮ್ಮ ಕೈ ತೆಗೆದ ತಕ್ಷಣವೇ ಅವರ ಅವನತಿಯೂ ಶುರುವಾಗಿ ಕಳೆದ ವರ್ಷದ ಕಹಿ ಪ್ರಸಂಗದವರೆಗೂ ಬಂದು ನಿಂತಿತ್ತು. ಬಹುಶಃ ತಮ್ಮ ಪರಸ್ಪರ ಒತ್ತಾಸೆಯ ಅಗತ್ಯ ಅವರಿಗೆ ಅರ್ಥವಾಗಿದ್ದು ಆಗಲೇ ಏನು. ವಿಜಯೇಂದ್ರ, ಆರ್ ಅಶೋಕ್ ಮುಂತಾದವರು ಮತ್ತೆ ಅವರನ್ನ ಒಂದುಗೂಡಿಸುವ ಪ್ರಯತ್ನ ಮಾಡಿದ್ದರಾದರೂ ಅದು ಕಾಟಾಚಾರಕ್ಕೆ ಒಟ್ಟಿಗೆ ಕಾಣಿಸಿಕೊಳ್ಳುವ ತೋರಿಕೆಗಷ್ಟೇ ಸೀಮಿತವಾಗಿತ್ತೇ ಹೊರತು ಆಂತರ್ಯದ ಕಹಿ ಮರೆಯಾಗಿರಲಿಲ್ಲ. ರೆಡ್ಡಿ ಪುತ್ರ ಕಿರೀಟಿಯ ಸಿನಿಮಾವನ್ನು ಬಳ್ಳಾರಿಯ ನಟರಾಜ ಥಿಯೇಟರ್ನಲ್ಲಿ ಇಬ್ಬರ ಕುಟುಂಬಗಳು ಕೂಡ ಒಟ್ಟಿಗೆ ಕೂತು ನೋಡಿದ್ದವಾದರೂ ಅಲ್ಲಿ ಅವರ ಮಧ್ಯೆ ಕುಚಿಕು ಇರಲಿಲ್ಲ ಅನ್ನುವ ಸತ್ಯ ಅವರ ಬೆಂಬಲಿಗರಿಗೆ ಕಾಣದೇ ಇರಲಿಲ್ಲ. ಯಾವ ಬೆಂಬಲಿಗರಿಂದಲೂ, ಹಿತೈಷಿಗಳಿಂದಲೂ, ಪಕ್ಷದ ನಾಯಕರಿಂದಲೂ ಸಾಧ್ಯವಾಗದ ಕೆಲಸವನ್ನು ಈಗ ಅವರ ಕಡುವೈರಿ ಭರತ್ ರೆಡ್ಡಿ ಸಾಧ್ಯ ಮಾಡಿಬಿಟ್ಟಿದ್ದಾರೆ. ಅವರು ಮಾಡಿದ ಒಂದೇ ಒಂದು ಬ್ಯಾನರ್ ಕಿತಾಪತಿ ದಿಢೀರನೆ ಕುಚಿಕುಗಳನ್ನ ಮತ್ತೆ ಒಟ್ಟು ಸೇರಿಸಿಬಿಟ್ಟಿದೆ. ರೆಡ್ಡಿ ಪರವಾಗಿ ರಾಮುಲು ತೋಳೆರಿಸಿಕೊಂಡು ಬೀದಿಗಿಳಿದಿದ್ದಾರೆ. ತಮ್ಮ ಮಧ್ಯೆ ಈ ಹಿಂದೆ ಏನೂ ಆಗಿಯೇ ಇರಲಿಲ್ಲವೇನೋ ಅನ್ನುವಷ್ಟು ಆತ್ಮೀಯತೆಯಿಂದ ರೆಡ್ಡಿಯವರು ರಾಮುಲು ಜೊತೆ ಕೂತು ಹರಟಿದ್ದಾರೆ. ಇಬ್ಬರ ಸೈನ್ಯಗಳು ಸೇರಿ ಸಾಲು ಸಾಲು ಸಮಾಲೋಚನೆ ನಡೆಸಿವೆ. ಇದೀಗ ರೆಡ್ಡಿಯವರು ತಮ್ಮ ಜೀವಕ್ಕೆ ಅಪಾಯವಿರುವುದರಿಂದ ತಮಗೆ Z+ ಭದ್ರತೆ ಬೇಕು ಅಂತ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮನವಿ ಕೊಟ್ಟಿರುವುದು ಒಂದು ರೀತಿಯಲ್ಲಿ ರಿಪಬ್ಲಿಕ್ ಮರಳುವುದರ ಸೂಚನೆ. Z ಅಲ್ಲದಿದ್ದರೆ ಎಕ್ಸೋ ವೈಯೋ ಏನೋ ಒಂದು ಸೆಕ್ಯೂರಿಟಿ ಕೊಟ್ಟರೂ ಸಾಕು. ಅದು ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೆಸೇಜ್ ಕೊಟ್ಟ ಹಾಗೆ. ಅದು ಈ ಆಟ ಇಲ್ಲಿಗೆ ನಿಲ್ಲುವುದಿಲ್ಲ ಅನ್ನುವ ಮೆಸೇಜ್. ಭರತ್ ರೆಡ್ಡಿಯ ಹುಡುಗು ಬುದ್ಧಿ ತಂದುಕೊಟ್ಟಿರುವ ಸುಲಭವಾದ ಕಂಬ್ಯಾಕ್ ಅವಕಾಶ ಇದು ಅನ್ನುವ ಹಾಗೆ ಕಾಣುತ್ತಿದೆ ಮೊನ್ನೆಯ ಗಲಭೆಯ ನಂತರದ ಬೆಳವಣಿಗೆಗಳು. ಬಳ್ಳಾರಿಯ ಕಾಲಚಕ್ರ ರಿವರ್ಸ್ ಹೊಡೆದ ಹಾಗೆ ಕಾಣುತ್ತಿದೆ. ಹೆಚ್ಚು ಕಡಿಮೆ ಇದೇ ತರಹದ ಹುಡುಗು ಬುದ್ಧಿಯ ಅವಿವೇಕದಿಂದ
15 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಎಂಬ ಸಿಡಿಗುಂಡನ್ನ ತಮ್ಮ ಕಡೆಗೆ ತಿರುಗಿಸಿಕೊಂಡಿದ್ದವರು ರೆಡ್ಡಿ ರಾಮುಲು ಪಾಳೆಯದ ಸುರೇಶ್ ಬಾಬು. ಅವತ್ತಿನ ಅವರ ಅತಿರೇಕ ಸಿದ್ದರಾಮಯ್ಯನವರಿಗೆ ಪಾದಯಾತ್ರೆಯ ಅಸ್ತ್ರ ಒದಗಿಸಿಕೊಟ್ಟು ಅವರ ರಾಜಕೀಯ ಮರುಹುಟ್ಟಿಗೆ ಕಾರಣವಾಗಿತ್ತು. ಅವತ್ತೇ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಅವನತಿಯೂ ಶುರುವಾಗಿತ್ತು. ಇದೀಗ ಭರತ್ ರೆಡ್ಡಿ ಅತಿರೇಕ ಥೇಟ್ ಅಂತದ್ದೇ ಒಂದು ಅವಕಾಶವನ್ನ ರಾಮುಲು ರೆಡ್ಡಿ ಎದುರು ತಂದಿಟ್ಟಿದೆ. ಕಾಂಗ್ರೆಸ್ ಗಾಡಿ ಯೂಟರ್ನ್ ಹೊಡೆದಿದೆ. ಈ ಸಲ ಪಾದಯಾತ್ರೆಯ ಚಾನ್ಸ್ ರೆಡ್ಡಿ ರಾಮುಲು ಅವರದ್ದು. ಟಾರ್ಗೆಟ್ ಬಳ್ಳಾರಿಯ ಕಾಂಗ್ರೆಸ್ ಕೋಟೆ. ಪಾದಯಾತ್ರೆಯ ಮಾತುಗಳು ಕೇಳುತ್ತಿವೆಯಾದರೂ ಅದು ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅದಕ್ಕೆ ಬೇಕಾದ ಒಂದು ಮೊಮೆಂಟಮ್ ಅಂತೂ ಶುರುವಾಗಿದೆ. ಖುದ್ದು ಅಮಿತ್ ಶಾ ಅವರೇ ಬಳ್ಳಾರಿಗೆ ಬರ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಮೊದಲಿನ ರೀತಿಯ ಹೆಲಿಕಾಪ್ಟರ್, ಚಾರ್ಟರ್ಡ್ ಫ್ಲೈಟ್ ಭರಾಟೆಗಳು, ಮೊರೆತಗಳು ಇರುತ್ತದೆಯೋ ಇಲ್ಲವೋ. ರೆಡ್ಡಿಯವರ ಅರಮನೆಯಲ್ಲಿ ಮೊದಲಿನ ವೈಭವ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಬಳ್ಳಾರಿಯ ರಾಜಕಾರಣ ಮತ್ತೆ ದಿಕ್ಕು ಬದಲಿಸಿ ಹೊಸದೊಂದು ರಿಪಬ್ಲಿಕ್ ಕಡೆಗೆ ಸಾಗಬಹುದಾದ ಸೂಚನೆಗಳಂತೂ ಕಾಣುತ್ತಿವೆ. ಈ ಮಧ್ಯೆ ಕಳೆದ ರಿಪಬ್ಲಿಕ್ನಲ್ಲಿ ಸದಾ ಹಿನ್ನೆಲೆಯಲ್ಲೇ ಇದ್ದ ರೆಡ್ಡಿ ಪತ್ನಿ ಲಕ್ಷ್ಮಿ ಅರುಣಾ ಅವರು ಈಗ ಮುನ್ನೆಲೆಯಲ್ಲಿದ್ದಾರೆ. ಗಂಗಾವತಿಯಲ್ಲಿ ರೆಡ್ಡಿ ಪರವಾಗಿ ಪಕ್ಷ ಸಂಘಟನೆ ಹಾಗೂ ಅಭಿವೃದ್ಧಿ ಕೆಲಸಗಳಲ್ಲಿ ಕಳೆದ 3 ವರ್ಷಗಳಿಂದ ಅತ್ಯಂತ ಚಟುವಟಿಕೆಯಿಂದಲೇ ಇರುವ ಅವರು ಈಗ ಬಳ್ಳಾರಿಯಲ್ಲೂ ಹೆಚ್ಚು ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ತಮ್ಮ ಪತಿಯ ತಂದೆ ತಾಯಿಯ ಹೆಸರಿನಲ್ಲಿರುವ ವೃದ್ಧಾಶ್ರಮ, ಅನಾಥಾಶ್ರಮ, ವಿಶೇಷ ಚೇತನರ ವಸತಿ ಶಾಲೆ, ಹೆಣ್ಣು ಮಕ್ಕಳ ಸ್ವಾವಲಂಬಿ ತರಬೇತಿ ಕೇಂದ್ರ ಎಲ್ಲವನ್ನೂ ನಡೆಸುವುದರ ಜೊತೆಯಲ್ಲೇ ರಾಜಕಾರಣದ ಪಟ್ಟುಗಳನ್ನು ಬಿರುಸುಗೊಳಿಸಿಕೊಳ್ಳುತ್ತಿದ್ದಾರೆ. ಮೊನ್ನೆ ಗಲಭೆಯಾದ ನಂತರ ತಮ್ಮ ಪತಿಯ ಸುರಕ್ಷತೆಗಾಗಿ ಅಂಜನಾದ್ರಿಯ ಹನುಮನ ಸನ್ನಿಧಿಗೆ ಹೋಗಿ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದಾರೆ. ಎಲೆಕ್ಷನ್ಗಳನ್ನು ಗೆಲ್ಲಿಸುವುದು ಎಮೋಷನ್ನುಗಳೇ ಅನ್ನುವುದು ಅವರಿಗೂ ಗೊತ್ತು, ರೆಡ್ಡಿ ಅವರಿಗೂ ಗೊತ್ತು. ಈಗಿರುವ ಪ್ರಶ್ನೆ, ಬಳ್ಳಾರಿಯಲ್ಲಿ ಕಾಂಗ್ರೆಸ್ ವಿರುದ್ಧ ರೆಡ್ಡಿ ರಾಮುಲು ಪರ ಎಮೋಷನ್ ಇದೆಯಾ ಅನ್ನುವುದು.